ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನಕ್ಷತ್ರಗಳಲ್ಲಿ 12ನೇ ನಕ್ಷತ್ರ ಹಾಗೂ ಪ್ರಮುಖವಾಗಿ ಈ ನಕ್ಷತ್ರದವರು ಲಕ್ಷ್ಮೀಪುತ್ರರು ಅಂತ ಹೇಳಿದ್ರು ಕೂಡ ತಪ್ಪಲಾರದು. ಅಂದರೆ ತುಂಬ ಜನಕ್ಕೆ ಅಂದ್ಕೊಂಡಿರ್ತೀರ ಯಾವ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ. ಅಂದರೆ ಬುಧ ನಕ್ಷತ್ರ, ಪೂರ್ವಪಾರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಈ ನಕ್ಷತ್ರದಲ್ಲಿ ಜನ್ಮವಾದ 1, 2, 3, 4 ಅಂದರೆ 4 ಪಾದಗಳು ಸಿಂಹರಾಶಿಯಲ್ಲಿ ಬರತಕ್ಕಂಥದ್ದು. ಈ ನಕ್ಷತ್ರದ ಜನವಾದ ಮಗುವಿಗೆ ಲೋ, ಭ, ಟ, ಟು ಎಂಬ ಅಕ್ಷರದಲ್ಲಿ ಹೆಸರು ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆ ಕೀರ್ತಿ ಲಾಭ ಯಥೇಚ್ಛವಾಗುತ್ತೆ ಅಂತ. ಈ ಪುಬ್ಬ ನಕ್ಷತ್ರದ ಜನವಾದ ವ್ಯಕ್ತಿಗೆ ಸದಾಕಾಲ ಗುರು ಮತ್ತು ಹಿರಿಯರಲ್ಲಿ ಉತ್ತಮ ಗೌರವ, ಉತ್ತಮ ಬಾಂಧವ್ಯ ಕೂಡ ವೃದ್ಧಿ ಆಗುತ್ತೆ. ಎಲ್ಲೇ ಗುರು ಹಿರಿಯರನ್ನು ನೋಡಿದ್ರೆ ಏನೋ ಒಂದು ವಿನಯದಿಂದ ಅವ್ರನ್ನ ಪೂಜೆ ಮಾಡುವ ಆರಾಧನೆ ಮನಸ್ಥಿತಿ ಇರುತ್ತೆ. ಅವರಿಗೆ ಒಳ್ಳೆಯ ಗೌರವವನ್ನು, ಒಳ್ಳೆಯ ರೆಸ್ಪೆಕ್ಟನ್ನು ಕೊಡತಕ್ಕಂಥವನಾಗಿರ್ತಾರೆ ಅಂಥೇಳಿ. ಗೊತ್ತೋ ಗೊತ್ತಿಲ್ಲದೋ ಈ ನಕ್ಷತ್ರದ ಯಾರು ಜನವಾಗಿರ್ತಾರೋ ಅವರಿಗೆ ಒಳ್ಳೆಯ ದೇಹವನ್ನು ಭಗವಂತ ಕರುಣೆ ಮಾಡಿಕೊಟ್ಟಿರ್ತಾನೆ. ಒಳ್ಳೆಯ ವಾಕ್ಚಾತುರ್ಯ ಇರುತ್ತೆ. ಯಾರನ್ನೇ ಎಲ್ಲೇ ಕೊಟ್ಟರು ಕೂಡ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ಅವರ ಕಣ್ಣುಗಳು, ಅವರ ಮುಖ ತುಂಬ ಅಟ್ರಾಕ್ಟಿವ್ ಫೇಸ್ ಕಟ್ ಆಗಿರುತ್ತೆ. ಅವರನ್ನು ಯಾರೇ ನೋಡಿದ್ರು ಕೂಡ ಒಳ್ಳೆ ಆಕರ್ಷಕ ವ್ಯಕ್ತಿ ಅಂತ ಹೇಳ್ತಾ ಇರ್ತಾರೆ. ಈ ನಕ್ಷತ್ರದವರೆಗೆ ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ಸದಾಕಾಲ ಲಾಭವನ್ನೇ ನೋಡ್ತಾ ಹೋಗ್ತಾರೆ. ಆಗಲೇ ಹೇಳಿದೆ ಲಕ್ಷ್ಮೀಪುತ್ರರು ಅಂತ. ಅಂದರೆ ಉದ್ಯೋಗದಲ್ಲಾಗಿರ್ಬೋದು, ಜೀವನದಲ್ಲೇ ಆಗಿರ್ಬೋದು, ಅಥವಾ ಯಾವುದೇ ವಿಚಾರಗಳಾಗಿರ್ಬೋದು ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಅಂತ. ಶ್ರಮ 10% ಇದ್ದರೆ ಲಾಭ 25-30% ಇರುತ್ತೆ ಅಂತ. ಎಲ್ಲ ಕೆಲಸದಲ್ಲೂ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಈ ನಕ್ಷತ್ರದವರೆಗೆ ಹಿಡಿದ ಕೆಲಸವನ್ನು ಮಾಡೋವರೆಗೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಅಂದರೆ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ಪರಿಪೂರ್ಣವಾಗಿ ಮುಗಿಸೋವರೆಗೂ, ಅಂದರೆ ಫಿನಿಷ್ ಮಾಡುವವರೆಗೂ ಕೂಡ ಮನಸ್ಸಿನ ನೆಮ್ಮದಿನೇ ಇರೋದಿಲ್ಲ. ಅಷ್ಟು ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಮಾಡಿ ಆ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸ್ಕೊಳ್ತಾರೆ. ಈ ವ್ಯಕ್ತಿಗಳಿಗೆ ಶುಚಿರುಚಿಯಾದ ಅಡುಗೆಗಳೇ ಬೇಕು ಮತ್ತು ಶಿಸ್ತಿನ ಸಿಪಾಯಿ ಅಂತ. ಅಂದರೆ ಸದಾಕಾಲ ಶೃಂಗಾರವಾಗಿರೋ ವಸ್ತುಗಳೇ ಬೇಕು, ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ಗಳೇ ಬೇಕು. ಉಪಯೋಗಿಸ್ತಕ್ಕಂಥ ಅಷ್ಟು ಬಟ್ಟೆಗಳಾಗಿರ್ಬೋದು, ದೊರವೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಶುಭ್ರವಾಗಿರಬೇಕು. ನೀಟ್ನೆಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಕ್ಷತ್ರದವ್ರಿಗೂ. ದುಂದು ವೆಚ್ಚವೂ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ. ಕೊಂಚ ಮಟ್ಟಿಗೆ ಬ್ರ್ಯಾಂಡನ್ನು ನೋಡೋದು ಜಾಸ್ತಿ ನಕ್ಷತ್ರದವರು ಅಂತ. ಒಂದಷ್ಟು ವಿಚಾರಕ್ಕೆ ಅನ್ನೆಸೆಸರಿ ಖರ್ಚನ್ನು ಮಾಡ್ಕೊಳ್ತಾರೆ. ಮನಸ್ಸಿಗೆ ಏನೋ ಒಂಥರ ಸಂತೋಷ, ಪರವಾಗಿಲ್ಲಪ್ಪ ಖರ್ಚು ಮಾಡಿಕೊಂಡ್ರು ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಯಾವಾಗಲೂ ಕೂಡ ಒಳ್ಳೆ ಲಾಭವನ್ನು ನೋಡೋ ಅಪೇಕ್ಷೆ ಇರುತ್ತೆ. ಮಾಡ್ತಕ್ಕಂಥ ಉದ್ಯೋಗದಲ್ಲೇ ಆಗಿರ್ಬೋದು, ಕೆಲಸದಲ್ಲೇ ಆಗಿರ್ಬೋದು. 10 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ 100 ರೂಪಾಯಿ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ. ಅಷ್ಟನ್ನು ಕೂಡ ದುಡಿತಾರೆ ಕೂಡ. ಈ ವ್ಯಕ್ತಿಗೆ ಸದಾಕಾಲ ಒಳ್ಳೆ ಸಂಚಾರ ಮಾಡಬೇಕು, ಒಳ್ಳೆ ಓಡಾಟಗಳನ್ನು ಮಾಡಬೇಕು. ನಾನು ಸಂಚಾರ ಮಾಡ್ತಾ ಮಾಡ್ತಾ ಒಳ್ಳೆ ವಿಷಯಗಳನ್ನು ತಿಳಿದುಕೊಳ್ಬೇಕು ಅಂತ ಇರತಕ್ಕಂಥ ಸಂಬಂಧದಲ್ಲಿ ಸ್ನೇಹಿತರೊಂದಿಗೆ ಉತ್ತಮ ಪ್ರೀತಿ ವಿಶ್ವಾಸವನ್ನು ವೃದ್ಧಿ ಮಾಡಿಕೊಂಡಿರ್ತಾರೆ. ಈ ನಕ್ಷತ್ರದವರಿಗೆ ಗೊತ್ತೋ ಗೊತ್ತಿಲ್ಲದೋ ಅಹಂ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಕ್ಷಣಿಕವಾಗಿ. ಅಂದರೆ ನನಗೆಲ್ಲ ಹೋಗಿದೆ, ನಾನು ಒಳ್ಳೆ ಐಶ್ವರ್ಯವಂತ, ನಾನು ಕಂಡಿದ್ದನ್ನೆಲ್ಲ ತೆಗೆದುಕೊಳ್ಬೋದು ಅಂತ ಕೊಂಚ ಮಟ್ಟಿಗೆ ದುರಹಂಕಾರ ಬಂದು ವ್ಯಕ್ತಿಗಳನ್ನು ಕಳೆದುಕೊಂಡು ಬಿಡ್ತಾರೆ ಅಂತ. ಆದರೆ ಎಲ್ಲ ಅಂದರೆ ಜನಗಳು ನೋಡೋ ವೇ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ಸ್ವಲ್ಪ ಕಾಸ್ಟ್ಲಿ ಅಪ್ಪ, ಅಥವಾ ಈ ವ್ಯಕ್ತಿ ಸ್ವಲ್ಪ ಶ್ರೀಮಂತ, ನಮ್ಮ ಜೊತೆ ಒಗ್ಗೋದಿಲ್ಲ ಅಂತ ಜನಗಳಿಗೆ ಆ ಮನಸ್ಥಿತಿ ಬಂದ್ಬಿಡುತ್ತೆ. ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. ಅನ್ನೆಸೆಸರಿ ಖರ್ಚುಗಳನ್ನ ಮಾಡ್ಕೊಳ್ತೀರಾ ಈ ನಕ್ಷತ್ರದವರು. ಅದರ ಬಗ್ಗೆ ಸ್ವಲ್ಪ ದುಡ್ಡು ಉಳಿತಾಯ ಮಾಡೋ ಕಡೆ ಗಮನ ಹರಿಸಲಿ. ನೀವು ಬಳಸತಕ್ಕಂಥ ವಸ್ತುಗಳನ್ನು ಬ್ರ್ಯಾಂಡೆಡೇ ಆಗಿರಬೇಕು, ಸ್ವಲ್ಪ ಚೆನ್ನಾಗೇ ಇರಬೇಕು ಅಂತ ಯಾಮಾರೋದು ಜಾಸ್ತಿ. ಆ ವಿಚಾರದಲ್ಲಿ ಗಮನ ಹರಿಸತಕ್ಕಂಥದ್ದು ಅಂತೇಳಿ. ಈ ನಕ್ಷತ್ರದವರಿಗೆ ಚಿಂತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಸದಾಕಾಲ ಒಂದಲ್ಲ ಒಂದು ವಿಚಾರದಲ್ಲಿ ಚಿಂತೆಗಳನ್ನು ಗೂಡು ಮಾಡ್ಕೊಂಡಿರ್ತೀರ, ಮನಸ್ಸನ್ನು ಗೊಂದಲದ ಗೂಡು ಮಾಡ್ಕೊಂಡಿರ್ತೀರ. ಚಿಂತೆ ಕಮ್ಮಿ ಮಾಡಿ. ಇವರು ಸ್ತ್ರೀಲೋರರು ಅಂತೇಳೋದು ಕೂಡ ತಪ್ಪಲಾರದು. ಅಂದರೆ ಸ್ತ್ರೀನ ವ್ಯಾಮೋಹಕ್ಕೆ ಸ್ವಲ್ಪ ಒಳಗಾಗ್ತಾರೆ. ಅದರ ಬಗ್ಗೆ ಜಾಗೃತವಾಗಿರಿ, ಇಲ್ಲಾಂದರೆ ಕೊಂಚ ಮಟ್ಟಿಗಾದರೂ ಸಮಸ್ಯೆಯನ್ನು ಅನುಭವಿಸತಕ್ಕಂಥದ್ದು ಅಂತೇಳಿ. ಇವರು ಐಷಾರಾಮಿಯಾಗಿ ಜೀವಿಸಬೇಕು, ಐಷಾರಾಮಿಯಾಗಿ ಬದುಕಬೇಕು ಅಂತ ಏನು ದುಡಿದಿರ್ತಾರೆ ಅದರ ಅರ್ಧ ಭಾಗ ಅಮೌಂಟನ್ನು ಖರ್ಚು ಮಾಡಿಬಿಡ್ತಾರೆ, ಅಂದರೆ ಪೋಲ್ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ಸೇವಿಂಗ್ಸ್ನ ಯಾವ ರೀತಿ ಮಾಡ್ಬೋದು ಅಂತ. ಈ ವ್ಯಕ್ತಿಗಳು ಏನಾದರೂ ಲಕ್ಷ್ಮಿ ಆರಾಧನೆ ಯಥೇಚ್ಛವಾಗಿ ಮಾಡಿದರೆ, ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಸ್ವಲ್ಪ ಖರ್ಚು ವೆಚ್ಚನ ಹಿಡಿತದಲ್ಲಿ ಇಟ್ಕೊಂಡ್ರೆ ಇವರಿಗಿಂತ ಲಾಭವನ್ನು, ಲಕ್ಷ್ಮಿ ಅನುಗ್ರಹವನ್ನು ಅಥವಾ ಕುಬೇರರ ಅನುಗ್ರಹವನ್ನು ತಡೆಯಲಿಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇರೋದಿಲ್ಲ. ಅಷ್ಟು ಲಕ್ಷ್ಮಿನ ಅನುಗ್ರಹ ಮಾಡ್ಕೊಳ್ತಾರೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಈ ನಕ್ಷತ್ರದವರು ಯಾವ ಬಿಸ್ನೆಸ್ ಮಾಡಿದರೆ ಅಥವಾ ಯಾವ ಕೆಲಸ ಮಾಡಿದರೆ ಲಾಭ ಸಿಗುತ್ತೆ ಅಂತ. ನೀವು ಶೃಂಗಾರದ ವಸ್ತುಗಳನ್ನು ವ್ಯಾಪಾರ ಮಾಡಿದರೆ, ಸುಗಂಧ ದ್ರವ್ಯಗಳನ್ನು ವ್ಯಾಪಾರ ಮಾಡಬೇಕು, ಪರ್ಫ್ಯೂಮ್ಗಳನ್ನು ಮಾಡಬೇಕು ಅಂತಿದ್ರೆ,
ಪೂಜೆಗೆ ಸಂಬಂಧಪಟ್ಟಿದ್ದ ವಸ್ತುಗಳನ್ನು ವ್ಯಾಪಾರ ಮಾಡಬೇಕು ಅಂತಿದ್ರೆ, ಉತ್ತಮ ಫಿನಾನ್ಸರ್ ಆಗಬೇಕು ಅಂದರೆ ಒಂದು ಕಂಪ್ನಿಗಳ ಥರ ಮಾಡಿಕೊಂಡು ಫಿನಾನ್ಸ್ ಸೆಕ್ಟರ್ನ ನಡೆಸ್ಕೊಳ್ತೀನಿ ಅಂತ ಹೇಳಿದ್ರೆ, IT-BT ಕಂಪ್ನಿಯನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಿಹಿ ಪದಾರ್ಥ ಕಾರ್ಖಾನೆಯನ್ನು ತೆರಿತೀನಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಅಥವಾ ದಿನಸಿ ವ್ಯಾಪಾರವನ್ನು ಮಾಡ್ತೀನಿ ಸಣ್ಣ ಪುಟ್ಟದಾಗಿರ್ಬೋದು, ಅಥವಾ ನಂತರ ಯಥೇಚ್ಛವಾಗಿ ಲಕ್ಷ್ಮಿ ಇದೆ ಮನೆಯನ್ನು ಕಟ್ಟಿ ಮಾರೋತಕ್ಕಂಥ ಬಿಸ್ನೆಸ್ ಮಾಡ್ತೀನಿ ಅಂದರೆ, ಅಥವಾ ಯೂಸ್ಡ್ ಕಾರ್ಲು ಆಗಿರ್ಬೋದು ಅಥವಾ ವೆಹಿಕಲ್ಗಳನ್ನು ನಾನು ತಂದು ಮಾರ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ ಲಾಭ ಜಾಸ್ತಿನೇ ನೋಡ್ತಕ್ಕಂಥದ್ದು ಅಂತೇಳಿ. ನೀವು ಎಷ್ಟು ಲಕ್ಷ್ಮಿಯ ಹಾಗೂ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡ್ತೀರಾ ಅಷ್ಟು ಲಾಭ ವೃದ್ಧಿ ಆಗ್ತಾನೆ ಹೋಗುತ್ತೆ ಅಂಥೇಳಿ. ಖಂಡಿತ ಕುಬೇರನ ಲಕ್ಷ್ಮಿ ಅನುಗ್ರಹವನ್ನು ಪಡೆಯತಕ್ಕಂಥದ್ದು ಅಂತ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಈ ನಕ್ಷತ್ರದವರು ಈ ತಪ್ಪನ್ನು ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಅಭಿವೃದ್ಧಿಯೇ ಮರೆತು ಬಿಡ್ತೀರಾ ಅಂಥೇಳಿ, ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ. ಆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಅನುಗ್ರಹವನ್ನೇ ಮಾಡಿಕೊಳ್ಳಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.